ದಯವಿಟ್ಟು ಸರ್ಕಾರದಲ್ಲಿ ಕೇಳ್ತೀವಿ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾಕೆಂದ್ರೆ ಆಲ್ರೆಡಿ ಸರ್ಕಾರ ಕೊಟ್ಟಿದೆ, ಸ್ಪಂದಿಸಿದೆ ಈ ವಿಷಯದಲ್ಲಿ. ಮೈಸೂರು ಜಾಗ ಕೊಟ್ಟು ಎಲ್ಲ ಪ್ರಯತ್ನ ಇಲ್ಲೊಂದು ನಮ್ಗೆ ಒಂದು 10 ಕೋಟಿ ಹಂತಿಗೆ ರಾಜ್ಯಕ್ಕೆ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ, ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಹೌದು, ಕಾನೂನು ಏನು ಹೇಳ್ತಾ ಅದ್ರ ಮೇಲೆ ಮಾಡ್ತೀವಿ. ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ಲ, ತಪ್ಪಾಗುತ್ತೆ. 2017ರಿಂದ 25ವರೆಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಆಡಿಯೋ ಕಾಲ್ ಇರ್ಬೋದು, ಸರ್ಕಾರಿ ಅಧಿಕಾರಿಗಳ ಆಡಿಯೋ ಕಾಲ್ ಇರ್ಬೋದು, ಎಲ್ಲರೂ ರೆಕಾರ್ಡ್ಸ್ ಇದೆ. ಎಲ್ಲರೂ ನಾನು ಸಬ್ಮಿಟ್ ಮಾಡ್ತೀನಿ. ಮಾಧ್ಯಮ ಮಿತ್ರರೇ, ಎಲ್ರಿಗೂ ನಮಸ್ತೆ. ಏನಿವತ್ತು SK ಮೇಲೆ ನಿರ್ಮಾಪಕ ಕೆ ಮಂಜು ಅವರು ಅನೇಕ ಸಂಘಟನೆಗಳು ಕೂತಿದ್ದಾರೆ. ನಾನು ಒಬ್ಬ ಅಪ್ಪಟ ಹಳೆ ಅಭಿಮಾನಿ. ನನ್ನ ವಿಷಯ ಕೇಳಬೇಕಾದ್ರೆ ಒಂದು 10 ವರ್ಷ ಬೇಕು. ನನ್ನ ಸ್ಟೋರಿ ಕೇಳಬೇಕಾದ್ರೆ ವಿಷ್ಣುಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ. ಪ್ರಸನ್ನವ್ರಿಗೆ ಗೊತ್ತು, ನಾವು ಸಂಘ ಮಾಡಿ ವಿಷ್ಣು ಸನ್ನಿಧಿ ಸಂಘರ್ಷ ಶೂಟಿಂಗ್ ನಡಿಬೇಕಾದ್ರೆ ದಮ್ನೂರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಮನೆಗೆ ಹೋಗೋಣ. ಆ ವಿಷ್ಣು ಸನ್ನಿಧಿ ಕಟ್ಟಿದ್ದು ನಾನೇ. ವಿಷ್ಣು ಸರ್ನ ಒಂದು 10 ನಿಮಿಷ ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡಿಲ್ಲ, ಕಾಲು ಹಿಡ್ಕೊಂಡೆ. ಆಯ್ತು, ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ನೀವು ಕಾರ್ಡು ಬರುತ್ತೆ. ಅವತ್ತು ದಿನೇಶ್ ಗುಂಡೂರು ಅವ್ರ ತಂದೆ ಗುಂಡೂರವರು ಉದ್ಘಾಟನೆ ಮಾಡಿದ್ರು. ಅನೇಕ ನಮ್ಮ ನಿರ್ಮಾಪಕರು ಇದ್ದರು. ನಾನು ಸಣ್ಣ ಹುಡುಗ. ಇವತ್ತು ಏನಾಗಿದೆ ಅಂದರೆ ಕೆಲವರ ಹೆಸರು ಹೊಡ್ತಾ ಇದೆ. ದಯವಿಟ್ಟು ಆ ಹೆಸರನ್ನು ತೆಗೆದಾಕ್ಬೇಕಾಗುತ್ತೆ. ಒಂದು ನಿರ್ಮಾಪಕ ಮಂಜಣ್ಣ ಇರಲಿ, ಯಾರು ಬೇಡ, ಶ್ರೀನಿವಾಸ ಅವರು ಬೇಡ, ರಾಜೇಗೌಡರು ಬೇಡ, ಯಾರು ಬೇಡ. ಇವತ್ತು ಏನು ಎಲ್ಲ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು. ಏನು ಅವತ್ತು 2 ಎಕರೆ ಏನು ಕೊಟ್ಟಿದ್ದು ಕೋರ್ಟಲ್ಲಿ ಇದೆ. ಅವತ್ತು ಏನೇ ಸುದೀಪ್ ಸರ್ ಇದ್ರೇನು ಅವ್ರಿಗೊಂದು ಗೌರವ ಇದೆ ನಮಗೆ. ಅದೇ ಜಾಗನ ಪರ್ಚೇಸ್ ಮಾಡಲಿ, ಅದೇ ಜಾಗದಲ್ಲಿ ನಿರ್ಮಿಸಬೇಕು. ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು. ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು. ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು. ಇವತ್ತೆಲ್ಲ ಒಂದು 3 ಕಿಲೋಮೀಟರ್ ದೂರ ಆದ್ರೆ ಅದು ಅಂತ್ಯಕ್ರಿಯೆ ಅಲ್ವಾ? ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ? ನಾವು ಏನೇ ಇದ್ರೆ ನಾವು ವಿರೋಧಿಸ್ತೀರಿ. ಎಲ್ಲೇ ಬೇರೆ ಕಡೆ ಆಗಬಾರ್ದು, ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು. ನಾವು ದೊಡ್ಡ ಹೋರಾಟ ಮಾಡ್ತೀನಿ. ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ. ನಾನು ವಿಷ್ಣು ಸೇನೆ ಪ್ರಶ್ನೆ ಮಾಡಿ ಲೆಟರ್ ಎಲ್ಲ ತಗೊಂಬಂದಿದ್ದು ನಾನು ಕೂಡ. ಬೇಡ, ಅದು ಯಾರೋ ಒಬ್ರು ಡಾಕ್ಟರ್ ಅಂತ ಸೇರಿಸ್ಕೊಂಡ್ಬಿಟ್ರು. ನಮ್ಮ ಮಂಜಣ್ಣವ್ರು ಕೆಟ್ಟ ಹೆಸರು ಬರೋದು ಬೇಡ. ಪ್ರಸನ್ನವರು ಅವರೆಲ್ಲ ನಾವು ಮೂಲ ಸೇರಿ ಮಾಡಿದ್ದವ್ರು. ನಾವು ಅವ್ರ ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು. ಇವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು. ಯಾರೋ ಮಂಜಣ್ಣ ಅಧ್ಯಕ್ಷತೆಯಲ್ಲಿ ನಡಿಬೇಕು. ನಾವು ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ, ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರು ಇರೋದು. ಪಾರ್ವತಿಪುರ, ಕನಕನಪಾಳ್ಯ, JP ನಗರ, JP ಎಲ್ಲ ಕಡೆ ಇದ್ದಾರೆ. ನಮಗೂ ಹುಡುಗರಿದ್ದಾರೆ. ನಾವು ಅದು ಫೈಟ್ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ. ಇವತ್ತೇನಾದರೂ ಅದು ನಡಿಬೇಕಾದ್ರೆ ಯಾರ ಹೆಸರು ಅದು ಪ್ರಸ್ತಾಪ ಮಾಡಬಾರ್ದು. ಶ್ರೀನಿವಾಸ ಆಗಲಿ, ರಾಜೇಗೌಡನಾಗಲಿ, ಚಂದ್ರು ಹೆಸರಾಗಲಿ, ಒಂದು ನಿರ್ಮಾಪಕರು ಅವ್ರ ಜೊತೆಲಿದ್ದವರು ಕಷ್ಟ ಸುಖ ನಾನು ಅವ್ರನ್ನ 30 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಅವ್ರ ಮನೆ ಹತ್ರ ಹೋಗಿ ಮಾತಾಡಿಲ್ಲ. ಯಾಕಂದ್ರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ. ಇವತ್ತು ಸಿಕ್ಕದ ಅವಕಾಶ ಅಂತ ಬಂದಿದ್ದೀನಿ. ದಯವಿಟ್ಟು ಯಾರ ಹೆಸರು ಪ್ರಸ್ತಾಪ ಮಾಡೋದು. ಸುದೀಪ್ ಸಾರು ಎಲ್ಲ ಅಭಿಮಾನಿಗಳು ನಿಮ್ಮನ್ನು ಪಿಕ್ಚರ್ ನೋಡಿದ್ದೀರಿ. ಎಲ್ಲ ಅಭಿಮಾನಿಗಳು ಬೇಕು. ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಕಾಣಲ್ಲ. ಸುದೀಪ್ ಸರ್, ನೀವು ಎಲ್ಲರೂ ಪರವಾಗಿ ಮಾತಾಡಬೇಕು. ಸಾವಿರಾರು ಅಭಿಮಾನಿಗಳು ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು. ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ. ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಕರೆಸಿ ಒಂದು ಅಭಿಪ್ರಾಯ ಕೇಳಿ, ನಾವು ಏನು ಮಾಡೋಣ ಮುಂದೆ ಅಂತ. ಯಾರೋ ಇಬ್ಬರು ಮಾತು ಕೇಳ್ಕೊಂಡು ಎಲ್ಲ ಮನಸ್ಸು ನೋವಾಗುತ್ತೆ. ನೋಡಿ, ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಡಿ ದಬ್ದಾಗ ಪಾಪ 50 ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದರು. ಅದನ್ನ ಯಾರಿಗೂ ನೋವು ಕೊಡೋಂತ ಮಾತಾಡಬೇಡಿ ಸರ್. ದಯವಿಟ್ಟು ಎಲ್ಲ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರ್ಯಾರ ಅಭಿಪ್ರಾಯಗಳು ಏನೇನು ಮನಸ್ಸಲ್ಲಿದೆ ಕೇಳ್ಬಿಟ್ಟು ಮುಂದುವರಿಯಿರಿ ಸರ್ ಅಂತ ಹೇಳ್ತಾ, ಕರ್ನಾಟಕ ವಿಷ್ಣು ಸೇನೆ ರಾಜ್ಯ ಹೆಸರು ವಿಷ್ಣುಚಂದ್ರ ಅವರು ವಿಷ್ಣು ಸರ್ ಜೊತೆ ಸುಮಾರು 45 ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್. ಬೇಕಾದ್ರೆ ಎಲ್ಲಾದ್ರೂ ಬೇಕಾದ್ರೆ ಪ್ರಸನ್ನ ಅವ್ರು ಕೇಳಿ, ಭಾರತೀಯ ಕೇಳಿ ಹೇಳ್ತಾರೆ. ಜೈ ಕರ್ನಾಟಕ. ನಮ್ಮ ಮಂಜಣ್ಣವ್ರು ಹೇಳ್ತಾರೆ ಮುಂದೆ.